ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಲೈಕ್ ನಾನು ಆಫೀಸಿಂದ ಮನೆಗೆ ಲೇಟಾಗಿ ಬರ್ತೀನಿ ಅಂತ. ಸೊ ಐ ಪ್ಲಾನ್ ಟು ಗಿವ್ ಎ ಸರ್ಪ್ರೈಸ್ಡ್ ಏಮ್ ಅಬೌಟ್ ಡಿನ್ನರ್. ಸೊ ತುಂಬ ದಿನದಿಂದ ಒಂದು ಪ್ಲಾನ್ ಆಗಿತ್ತು ಲೈಕ್ ಅವರಿಗೆ ಒಂದು ಸರ್ಪ್ರೈಸ್ ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆಗಿರಲಿಲ್ಲ. ಸೊ ದಿಸ್ ಇಸ್ ದ ಟೈಮ್ ಅಂತ ಐ ಡಿಸೈಡೆಡ್. ಫಸ್ಟು ಫ್ರೈಡೇ ಆಗಿರೋದ್ರಿಂದ ದೇವ್ರ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಥರ್ಸ್ಡೇ ಸಾಯಿಬಾಬನ ಪೂಜೆನೂ ಮಾಡೋದ್ರಿಂದ ಅವತ್ತೇನೆ ಹೂವು ಎಲ್ಲ ಜಾಸ್ತಿ ಇಟ್ಟು ಪೂಜೆ ಮಾಡಿರ್ತೀನಿ. ಬಟ್ ಫ್ರೈಡೇಗೆ ಏನು ಹೂವು ಎಲ್ಲ ಹಾಳಾಗಿರಲ್ಲ. ಬಟ್ ಸ್ಟಿಲ್ 1 2 3 4 ಆದ್ರೂ ಮಿನಿಮಲಿಸ್ಟಿಕ್ ಆಗಾದ್ರೂ ಹೊಸ ಹೂವನ್ನ ಇಟ್ಟು ಪೂಜೆ ಮಾಡಿದ್ರೆ ದೇವರಿಗೆ ಸಲ್ಲತ್ತೆ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಅದೇ ರೀತಿ ಒಂದು ಸ್ವಲ್ಪ ಹೂವನ್ನ ಅಡಿಷನ್ ಆಗಿ ಇಟ್ಟು ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತೀನಿ. ಯೂಶಲಿ ನನಗೆ ಪೂಜೆ ಒಂದು ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಧೂಪನ ಹಚ್ಚೋದ್ರಿಂದ ನನಗೆ ಐ ಫೀಲ್ ದ ಪೂಜಾ ಇಸ್ ಕಂಪ್ಲೀಟ್. ಲಾಸ್ಟ್ ಟೈಮ್ ನಮ್ಮ ಅಕ್ಕ ಜೋಳನ ಉಪ್ಪಲ್ಲಿ ಹಾಕಿ ನೀರೊಳಗೆ ಬೇಯಿಸಿ ಕೊಟ್ಟಿದ್ಲು. ಸೊ ಅದು ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್. ಸೊ ಹಾಗಾಗಿ ಈ ಸಲ ನಾನು ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ. ಏನಿಲ್ಲ, ಜಸ್ಟ್ ಒಂದು ಜೋಳನ 2 ಭಾಗ ಹಾಕಿ ಕಟ್ ಮಾಡಿಕೊಂಡು ಸ್ವಲ್ಪ ನೀರಿಗೆ ಸ್ವಲ್ಪ ದಪ್ಪುಪ್ಪು ಹಾಕಿ ಬೇಯಿಸೋದು. ಇಫ್ ಇನ್ ಕೇಸ್ ಬೇಯಿಸೋಕ್ಕಾಗಲಿಲ್ಲ ಲೈಕ್ ಓಪನಲ್ಲಿ ಅಂತ ಅಂದರೆ 1 ವಿಷಲ್ ಬರ್ಸಿದ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಇನ್ನೂ ಸ್ವಲ್ಪ ಬೇಯಬೇಕು ಅಂದರೆ ವಿಷಲ್ ತೆಗ್ದಾದ್ಮೇಲೆ ಕೂಡ ಇನ್ನೊಂದು ಸ್ವಲ್ಪ ಓಪನಲ್ಲಿ ಬೇಯಿಸಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಪೆಪ್ಪರ್ ಆ ಥರ ನಮಗೆ ಟೇಸ್ಟ್ ವೈಸ್ ಅಕಾರ್ಡಿಂಗ್ ಟು ದಟ್ ನಾವು ಅಪ್ಲೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಡಿಲಿಷಿಯಸ್ ಕಾರ್ನ್ ರೆಡಿ ಆಗಿರುತ್ತೆ. ಅದು ಬಿಸಿ ಬಿಸಿ ಕಾರ್ನ ನೋಡಿ ಉಪ್ಪು ಖಾರ ಅಪ್ಲೈ ಮಾಡಿದ ತಕ್ಷಣ ನನಗೆ ಐ ಫೀಲ್ ಐ ವಾಂಟ್ ಟು ಹೀಟ್ ದ್ಯಾಟ್. ಸೊ ತಿಂದಾದ್ಮೇಲೆ ನಾನು ಡಿನ್ನರ್ಗೆ ಅಂತ ಮಶ್ರೂಮ್ ಬಿರಿಯಾನಿ, ಪಾಲಕ್ ಪನ್ನೀರ್ ಆ್ಯಂಡ್ ಪರೋಟ ಇಷ್ಟನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯೂಶಲಿ ರೀಸೆಂಟಾಗಿ ಜಿಪ್ಲಾಕ್ ಕವರ್ಸಲ್ಲಿ ಲೈಕ್ ಸೊಪ್ಪನ್ನೆಲ್ಲ ಸ್ಟೋರ್ ಮಾಡ್ಕೊಳ್ತೀನಿ. ಫಸ್ಟ್ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಒಂದು ಚಿಕ್ಕ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಒಂಚೂರು ಶುಂಠಿ, 1 ಬೆಳ್ಳುಳ್ಳಿ, ಒಂದು ಚಿಕ್ಕದು ಟೊಮೊಟೊ, 1-2 ಹಸಿರು ಮೆಣಸಿನ್ಕಾಯಿ ಆ್ಯಂಡ್ ಗಸಗಸೆ. ಇಫ್ ಇನ್ ಕೇಸ್ ಗಸಗಸೆ ಇರಲಿಲ್ಲ ಅಂತ ಅಂದರೆ ನೀವು ಕ್ಯಾಶ್ಯೂಸ್, ಗೋಡಂಬಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಗ್ರೀನ್ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಒಂಚೂರು ಬಟರ್, ಒಗ್ಗರಣೆಗೆ ಸ್ಪೈಸಸ್ ಲೈಕ್ ಪಲಾವ್ ಎಲೆ, ಚಕ್ಕೆ, ಒಂಚೂರು ಚಕ್ಕೆ, ಲವಂಗ 1 ಮಾತ್ರ ಆ್ಯಂಡ್ ಆಲ್ಸೋ ಕಸ್ತೂರಿ ಮೇಥಿ, ಈರುಳ್ಳಿ, ಟೊಮೊಟೊ ಒಂದಾದ್ಮೇಲೆ ಒಂದು ಬೆಂದಾದ್ಮೇಲೆ ಹಾಕೊಳ್ತಾ ಹೋಗೋದು. ಸ್ವಲ್ಪ ಕಲ್ಲುಪ್ಪನ್ನ ಈರುಳ್ಳಿ ಜೊತೆಗೆ ಹಾಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಸೊ ನಾನು ಯಾವಾಗಲೂ ಕೂಡ ಬಟಾಣಿನ ನೆನೆಸಿ ಸ್ಟೋರ್ ಮಾಡ್ಕೊಂಡಿರ್ತೀನಿ ಫ್ರಿಡ್ಜಲ್ಲಿ. ಸೊ ವೆನ್ ಎವರ್ ಐ ಕುಕ್ ಲೈಕ್ ಟೊಮೊಟೊ ಬಾತ್, ಈ ಥರ ರೈಸ್ ಬಾತ್ಗಳನ್ನ ಕುಕ್ ಮಾಡಬೇಕಾದ್ರೆ ನಾನು ಈಸಿಯಾಗಿ ಹಾಕೊಳ್ಬೋದು ಅಂತ. ಪಲಾವ್ ಅಥವಾ ರೈಸ್ ಬಾತ್ಗಳಿಗೆ ಬಟಾಣಿ ಇಲ್ದಲೇ ಇದ್ದರೆ ಒಂಥರ ಇನ್ಕಂಪ್ಲೀಟ್. ಸೊ ಇವಾಗ ಏನು ನಾನು ಗ್ರೀನ್ ಪೇಸ್ಟ್ನ ಮಾಡ್ಕೊಂಡಿದ್ದೋ ಅದನ್ನು ಕೂಡ ಹಾಕ್ಕೊಳ್ತೀನಿ. ಒಂದು ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುದಿ ಸ್ಟಾರ್ಟ್ ಆದಾಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತೀನಿ. ಬಿಕಾಸ್ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಕೋಕೋನಟ್ ಪೇಸ್ಟ್ನ ಹಾಕ್ಕೊಳ್ಳಲ್ಲ. ಸೊ ಗರಂ ಮಸಾಲ ಇಟ್ಸ್ ಗಿವ್ಸ್ ಎ ಡಿಫ್ರೆಂಟ್ ಟೇಸ್ಟ್ ಟು ದ ಮಶ್ರೂಮ್ ಬಿರಿಯಾನಿ. ಗರಂ ಮಸಾಲನೂ ಕೂಡ ಹಾಕೊಂಡಾದ್ಮೇಲೆ ಒಂದು ಕುದಿ ಮತ್ತೆ ಬೆಂದಾದ್ಮೇಲೆ ನಾನು ಮಶ್ರೂಮ್ನ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಮಶ್ರೂಮ್ ಮಸಾಲ ಜೊತೆ ಬೇಯಬೇಕಾದ್ರೆ ಸ್ವಲ್ಪ ಕರ್ಡ್ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈ ಒಂದು ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ನಾನಿವಾಗ ಜಸ್ಟ್ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಸೊ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ. ವಿತೌಟ್ ಕೋಕೋನಟ್ ಈ ಒಂದು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದು ಕಾಯಿ ಎಲ್ಲ ತಿಂದಲೇ ಇರೋರು ಕೂಡ ಈ ಒಂದು ಮಶ್ರೂಮ್ ಬಿರಿಯಾನಿಯನ್ನು ಈಸಿಯಾಗಿ ಮಾಡಿಕೊಂಡು ತಿನ್ಬೋದು. ಸೊ ಮತ್ತೆ ಇನ್ನೊಂದು ಕುದಿ ಬರಬೇಕಾದ್ರೆ ನಾನು 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಹಾಕ್ಕೊಂಡು 2 ವಿಷಲ್ ಬರೆಸ್ಕೊಳ್ತೀನಿ. ಸೊ ಆವಾಗ ಉದ್ರುದ್ರಾಗಿ ಈ ಒಂದು ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಕುಕ್ಕರ್ನ ವಿಷಲ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನಾನು ಉಪ್ಪು ಖಾರನ ಟೇಸ್ಟ್ ಮಾಡಿಕೊಂಡು ಯೂಶಲಿ ಕ್ಲೋಸ್ ಮಾಡೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ಯು ವಿಲ್ ಫಾಲ್ ಲವ್ ವಿತ್ ದ ಮಶ್ರೂಮ್ ಬಿರಿಯಾನಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗೆ ಈ ಒಂದು ಮಶ್ರೂಮ್ ಬಿರಿಯಾನಿ ಆಗುತ್ತೆ. ಆ್ಯಕ್ಚುಲಿ ನಾನಂತೂ ರೀಸೆಂಟಾಗಿ ತುಂಬ ಸಲ ಮಾಡಿದ್ದೀನಿ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ.
ಮಶ್ರೂಮ್ ಬಿರಿಯಾನಿ 2 ವಿಷಲ್ ಬರೋ ಅಷ್ಟರಲ್ಲಿ ನಾನು ಪಾಲಕ್ ಪನ್ನೀರ್ಗೆ ಗ್ರೀನ್ ಪೇಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಒಂದು ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಪಾಲಕ್ನ ಬೇಯಿಸ್ಕೊಂಡಿದ್ದೀನಿ. ಅದರ್ವೈಸ್ ನೀವು ಒಂದು ವಿಷಲ್ ಕೂಡ ಬರೆಸ್ಕೋಬೋದು. ಅದಕ್ಕೆ ಸ್ವಲ್ಪ ಈರುಳ್ಳಿ, ಒಂಚೂರು ಶುಂಠಿ, ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಶುಂಠಿ, ಬೆಳ್ಳುಳ್ಳಿ, ಪಾಲಕ್ ಬೇಯಿಸಿರುವಂಥ ಪಾಲಕ್ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಗಸಗಸೆನ ಹಾಕೊಳ್ತಿದ್ದೀನಿ. ಅಗೇನ್ ಇಲ್ಲೂ ಅಷ್ಟೇ ಗಸಗಸೆ ಇಲ್ಲ ಅಂದರೆ ನೀವು ಕ್ಯಾಶ್ಯೂಸ್ ಕೂಡ ಹಾಕೊಳ್ಬೋದು. ಗ್ರೀನ್ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಒಂದು ಚೂರು ಬಟರ್ನ ಹಾಕೊಳ್ತೀನಿ. ಅದು ಕಾದ್ಮೇಲೆ ನಾನು ಪನ್ನೀರ್ನ ಒಂದು ಚಿಕ್ಕ ಚಿಕ್ಕ ಕ್ಯೂಬ್ ಆಗಿ ಕಟ್ ಮಾಡಿಕೊಂಡು ಫಸ್ಟ್ ಬೇಯಿಸ್ಕೊತೀನಿ ಆಯಿಲ್ ಆ್ಯಂಡ್ ಬಟರ್ ಜೊತೆ. ತುಂಬ ಬ್ರೌನಿಶ್ ಬೇಡ, ಒಂದು ಲೈಟ್ ಬ್ರೌನಿಶ್ ಪನ್ನೀರಾಗಿ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಪನ್ನೀರನ್ನ ಫ್ರೈ ಮಾಡ್ಕೊಂಡಿದ್ದ ಬಾಣಲಿಗೆನೆ ನಾನು ಪಲಾವ್ ಎಲೆ, ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ ಲೈಕ್ ಸ್ಪೈಸಸ್ನೆಲ್ಲ ಹಾಕೊಳ್ತೀನಿ. ಸ್ವಲ್ಪ ಈರುಳ್ಳಿ, ಅದಕ್ಕೆ ಒಂಚೂರು ಸಾಲ್ಟ್ ಆ್ಯಂಡ್ ಆಲ್ಸೋ ಟೊಮೊಟೊನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತೀನಿ. ಆನಿಯನ್ ಲೈಟ್ ಬ್ರೌನಿಶ್ ಕಲರ್ಗೆ ಟರ್ನ್ ಆದಮೇಲೆ ನಾನು ಸ್ವಲ್ಪ ಗರಂ ಮಸಾಲ, ಟರ್ಮರಿಕ್ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸೊ ಈರುಳ್ಳಿ ಆ್ಯಂಡ್ ಮಸಾಲ ಒಂದು ಕುದಿ ಬಂದ ಮೇಲೆ ನಾನು ಗ್ರೀನ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ. ಗ್ರೀನ್ ಪೇಸ್ಟನ್ನು ಹಾಕೊಂಡು ಆದಮೇಲೆ 1-2-3 ಟೈಮ್ಸ್ ಫ್ರೈ ಮಾಡ್ಕೊಳ್ತೀನಿ. ಆ್ಯಂಡ್ ದೆನ್ ಲೇಟರ್ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ಈ ಒಂದು ಹಸಿ ವಾಸನೆ ಈ ಒಂದು ಗ್ರೀನ್ ಪೇಸ್ಟ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಲೈಟಾಗೆ ಒಂದು ಸಣ್ಣ ಕುದಿ ಬರೋವರೆಗೂ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ಇನ್ನೊಂದು ಕುದಿ ಬಂದ ಆದಮೇಲೆ ನಾವು ಏನು ಫ್ರೈ ಮಾಡ್ಕೊಂಡಿದ್ದಂತಹ ಪನ್ನೀರ್ನ ನಾವು ಆ್ಯಡ್ ಮಾಡ್ಕೊಳ್ತೀನಿ. ಪನ್ನೀರ್ನ ಸ್ವಲ್ಪ ಗ್ಯಾಪ್ ಆಗೇನೆ ನಾವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಪನ್ನೀರು ಒಂದು ಗ್ರೀನ್ ಮಸಾಲ ಜೊತೆ ಬೇಯುತ್ತೆ. ಇಫ್ ಇನ್ ಕೇಸ್ ನಿಮಗೆ ಕ್ರೀಮ್ ಇದ್ದರೆ ಲೈಕ್ ಒಂದು ಕುದಿ ಬಂದ ಆದಮೇಲೆ ನೀವು ಈ ಒಂದು ಸ್ಟೇಜಲ್ಲಿ ಕೂಡ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಕ್ರೀಮ್ ಆ ಥರ ಏನೂ ಕೂಡ ಯೂಸ್ ಮಾಡ್ತಾ ಇಲ್ಲ. ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಆಲ್ಸೋ ವೆರಿ ಕ್ವಿಕ್ಕಾಗೆ ಪಾಲಕ್ ಪನ್ನೀರ್ ಮನೆಯಲ್ಲೇ ರೆಡಿ ಆಗುತ್ತೆ. ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತೆ, ಲೈಕ್ ನಾವು ಗಸಗಸೆ ಎಲ್ಲ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಹಸ್ಬೆಂಡ್ ಆಫೀಸಿಂದ ಮನೆಗೆ ಬಂದಾದಮೇಲೆ ಅವರು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಸೊ ಆ ಟೈಮಲ್ಲಿ ನಾನು ಅವರಿಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಡೋಕ್ಕೆ ಅಂತ ಡಿನ್ನರ್ನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಪ್ಲೇಟಿಗೆ ಪಾಲಕ್ ಪನ್ನೀರ್ ಆ್ಯಂಡ್ ರೋಟಿ ಆ್ಯಂಡ್ ಆಲ್ಸೋ ಬಾಯ್ಲ್ಡ್ ಕಾರ್ನ್. ನಾನು ಯೂಶಲಿ ಡೈನಿಂಗ್ ಟೇಬಲ್ ಮೇಲೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ವಾಟರ್ ಮಗ್ಗಿಗೆ ನಾನು ಯಾವಾಗಲೂ ಕೂಡ ಪುದೀನನ ಆ್ಯಡ್ ಮಾಡಿ ಸ್ಟೋರ್ ಮಾಡಿರ್ತೀನಿ. ಸೊ ಇದೊಂಥರ ಡಿಟಾಕ್ಸ್ ವಾಟರ್ ಥರ ಇರುತ್ತೆ. ಆ್ಯಂಡ್ ಆಲ್ಸೋ ಮಶ್ರೂಮ್ ಬಿರಿಯಾನಿ. ಸೊ ಸಿಂಪಲ್ ಆ್ಯಂಡ್ ಕ್ವಿಕ್ಕಬಲ್ ಡಿನ್ನರ್ನ ಪ್ರಿಪೇರ್ ಮಾಡಿದ್ದೀನಿ. ಲೈಕ್ ಪಾಲಕ್ ಪನ್ನೀರ್, ರೋಟಿ, ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಕಾರ್ನ್. ಸೊ ನೆಕ್ಸ್ಟ್ ಟೈಮ್ ಅವರಿಗೆ ನಾನ್ ವೆಜ್ಜಲ್ಲಿ ಈ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಮಗಿಷ್ಟ ಆಗೋರಿಗೆ ಸಂತೋಷನ ಕೊಡಬೇಕಾದ್ರೆ ಸೊ ನಾವು ಮನಿನ ಸ್ಪೆಂಡ್ ಮಾಡಿ ಆಚೆನೇ ಹೋಗಿ ಸಂತೋಷನ ಕೊಡಬೇಕು ಅಂತ ಏನಿಲ್ಲ. ನಮ್ಮ ಕೈಯಾರೆ ನಾವು ಪ್ರಿಪೇರ್ ಮಾಡಿ ಕುಕ್ನ ಲೈಕ್ ಮನೆಯಲ್ಲೇ ಇರೋವಂಥ ಐಟಮ್ಸಲ್ಲೇ ನಾವು ಇಟ್ ಗಿವ್ ಎ ಸರ್ಪ್ರೈಸ್ ಟು ಮೈ ಫೇವ್ರೆಟ್ ಪರ್ಸನ್ ಅಂತ ಅಂದರೂ ಕೂಡ ಅದು ಖುಷಿ ಕೊಡುತ್ತೆ ಅವ್ರಿಗೆ. ಓವರ್ ಆಲ್ ಈ ಥರ ಡೈನಿಂಗ್ ಟೇಬಲ್ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಇದು ಪ್ರಾಪರ್ ಡೈನಿಂಗ್ ಟೇಬಲ್ ಅಲ್ಲ, ಲೈಕ್ ಮಿನಿ ಡೈನಿಂಗ್ ಟೇಬಲ್. ನಾವು 4 ಸೀಟರ್ ಬರುತ್ತೆ. ಅದನ್ನು ನಾವು ಟೇಬಲ್ ರೀತಿಯಾಗೂ ಯೂಸ್ ಮಾಡ್ಕೋಬೋದು ಅಥವಾ ನಾವು ಸಿಟ್ಟಿಂಗ್ ಏರಿಯಾ ಲೈಕ್ ಡೈನಿಂಗ್ ಟೇಬಲ್ ಆಗು ಕೂಡ ಯೂಸ್ ಮಾಡ್ಕೋಬೋದು. 2 in 1 ಅಂತಲೇ ಹೇಳ್ಬೋದು ಇದನ್ನು. ಅವ್ರಿಗಿಷ್ಟ ಆಗೋ ಥರ ಕ್ರಿಕೆಟ್ ಮ್ಯಾಚ್ನ ಟಿ ವಿಲಿ ನೋಡಿಕೊಂಡು ಸೊ ಈಸ್ ಎಂಜಾಯಿಂಗ್ ಇಸ್ ಡಿನ್ನರ್.
ಅರೆ ಹೇಗಿದೆ ಪಾಲಕ್ ಪನ್ನೀರ್? ವೆರಿ ಗುಡ್. ಅಪ್ಪ ಏನು ಸಮಾಚಾರ? Go to your bed. Okay. ಹತ್ತು ಹತ್ತು. ಮಲ್ಕೋ ಮಲ್ಕೋ ಬಂಗಾರಿ, ಮಲ್ಕೋ. Thank you for watching this video. So next video dal sigana. Until then, take care. Bye bye.